ವೀಕ್ಷಕರೇ, ಒಂದ್ ವೇಳೆ ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇವತ್ತು 1 ಲಕ್ಷ ರೂಪಾಯಿನ ಇನ್ವೆಸ್ಟ್ ಅನ್ನ ಮಾಡಿ ಒಂದೇ ವರ್ಷದಲ್ಲಿ ಸುಮಾರು 33,27,000 ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ನಾವು ನಿಮ್ಗೆ ಹೇಳಿದ್ರೆ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ? ಹೌದು, ನೀವು ಕೇಳಿದ್ದು ನಿಜ. ಒಂದು ಹೆಸರಾಂತ US ಸ್ಟಾಕ್ ಮಾರ್ಕೆಟ್ ನ ವ್ಯವಹಾರದಲ್ಲಿ ಇಂಥ ಬೆಳವಣಿಗೆ ನಿಜವಾಗಿಯೂ ಕೂಡ ನಡೆದಿದೆ ಅಂದ್ರೆ ನೀವು ನಂಬಲೇಬೇಕು. ಹಾಗಂತ ಅಲ್ಲಿ ನಿಮ್ಗೆ ಕಾಣುವಂತ ಪ್ರತಿಯೊಂದು ಸ್ಟಾಕು ನಿಮ್ಗೆ ಇಷ್ಟೊಂದು ರಿಟರ್ನ್ಸ್ ಅನ್ನ ಕೊಡೋದಿಲ್ಲ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣವನ್ನು ಹೂಡಿಕೆ ಮಾಡೋದು ಥಟ್ ಅಂತ ವರವನ್ನ ಕೊಡುವಂತ ಮ್ಯಾಜಿಕ್ ನ ವ್ಯವಹಾರ ಕೂಡ ಅಲ್ಲ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ದೊಡ್ಡ ಸಾಗರ ಇದ್ದ ಹಾಗೆ. ಇದರ ಬಗ್ಗೆ ನಿಖರ ಮಾಹಿತಿ ಹಾಗೂ ಸಂಶೋಧನಾ ಜ್ಞಾನ ಇಲ್ದೇನೆ ನಾವು ಇದರಲ್ಲಿ ಕೈ ಹಾಕ್ತೆ ತಪ್ಪನ್ನ ಮಾಡ್ತಿದೀವ ಅಥವಾ ಇದನ್ನ ಬಳಸಿ ಹೆಚ್ಚು ಹಣ ಮಾಡುವಂತ ಅವಕಾಶ ತಮ್ಮ ಮುಂದೆ ಇದ್ದು ಕೂಡ ನಾವು ಸ್ಟಾಕ್ ಮಾರ್ಕೆಟ್ ನ ಬಗ್ಗೆ ಸಂಕೀರ್ಣವಾಗಿ ಯೋಚಿಸಿ ಇಲ್ಲಿ ಮುಂದುವರಿಯೋದಕ್ಕೆ ಹಿಂಜರಿತಾ ಇದೀವ ಎಂಬ ಪ್ರಶ್ನೆಯೊಂದು ನಮ್ಮೊಳಗೆ ಹುಟ್ಕೊಳ್ಳುತ್ತೆ. ಈಗಾಗಲೇ ನಮ್ಮ ಭಾರತೀಯರಲ್ಲಿ ಅನೇಕರಿಗೆ ಇನ್ವೆಸ್ಟಿಂಗ್ ಅನ್ನೋದು ಎಷ್ಟೊಂದು ಮುಖ್ಯ ಅನ್ನೋದು ಅವ್ರಿಗೆಲ್ಲ ಅರ್ಥ ಆಗಿದೆ. ಏರ್ತಿರುವಂತ ಹಣದುಬ್ಬರ, ಬೆಲೆ ಏರಿಕೆಗಳ ಬಿಸಿ, ಉಳಿತಾಯದ ಮೇಲೆ ಬೀಳ್ತಿರುವಂತ ಅತಿಯಾದಂತ ಒತ್ತಡ, ಗಳಿಸಿದಂತ ಹಣವನ್ನ ಸದ್ಬಳಕೆಗೆ ಉಪಯೋಗಿಸದೆ ಸುಮ್ಮನೆ ವ್ಯರ್ಥವಾಗಿ ಇಟ್ಕೊಂಡು ಅದನ್ನ ಅನಗತ್ಯವಾಗಿ ಖರ್ಚನ್ನ ಮಾಡ್ತಿರೋದ್ರಿಂದ ನಾವು ಏನನ್ನು ಕೂಡ ಸಾಧಿಸಲಾರೆವು. ಇದೇ ಕಾರಣಕ್ಕಾಗಿನೇ ಈ ದೇಶದ ದುಡಿಯುವಂತ ವರ್ಗದ ಜನ ದೀರ್ಘಾವಧಿಗೆ ಹಣವನ್ನು ಹೂಡಿಕೆ ಮಾಡಿ ದೀರ್ಘಾವಧಿಯ ಆದಾಯ ವೃದ್ಧಿಗೆ ಈ ಒಂದು ಸ್ಟಾಕ್ ಮಾರುಕಟ್ಟೆನೇ ಇವತ್ತು ಬೆಸ್ಟ್ ವೇದಿಕೆ ಎಂಬ ಅಭಿಪ್ರಾಯಕ್ಕೆ ಬಂದಿರೋದು. ಆದ್ರೆ ಇವತ್ತಿನ ಸ್ಥಿತಿ ಹೇಗಿದೆ ಅಂದ್ರೆ, ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಅನ್ನ ಮಾಡಿದ್ರೆ ಸಾಕಾಗೋದಿಲ್ಲ. ಅದರಲ್ಲಿ ಯಾವ ತರ ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಸೂಕ್ತ ಅಂತ ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ತುಂಬಾನೇ ಮುಖ್ಯ. ಹಾಗಾದ್ರೆ ಇಲ್ಲಿ ನಿಮ್ ಮುಂದೆ ಬರುವಂತ ಪ್ರಶ್ನೆಗಳು ಏನು? ನೀವು ಭಾರತದಲ್ಲಿ ಮಾತ್ರನೇ ಇನ್ವೆಸ್ಟ್ ಅನ್ನ ಮಾಡ್ಬೇಕಾ ಅಥವಾ ಅದರ ಜೊತೆ US ಸ್ಟಾಕ್ ಮಾರ್ಕೆಟ್ ನಲ್ಲೂ ಕೂಡ ವ್ಯವಹರಿಸೋದು ಸರಿನಾ? ಇವುಗಳಲ್ಲಿ ಯಾವುದು ಬೆಟರ್ ಆಪ್ಷನ್? ಹಾಗೂ ಮುಖ್ಯವಾಗಿ ನೀವು ಅವುಗಳಲ್ಲಿ ಯಾವುದಾದ್ರೂ ಒಂದನ್ನ ಮಾತ್ರನೇ ಸೆಲೆಕ್ಟ್ ಮಾಡಬೇಕಾ ಅನ್ನೋದು. ವೀಕ್ಷಕರೇ, ಈಗ ಇದೆಲ್ಲದರ ಬಗ್ಗೆ ಇರುವ ನಿಮ್ಮ ಎಲ್ಲಾ ತರಹದ ಗೊಂದಲಗಳನ್ನು ಕೂಡ ನಾವಿಲ್ಲಿ ಪರಿಹಾರ ಮಾಡ್ತೀವಿ. ನಾವು ಇಲ್ಲಿ ನಿಮ್ಗೆ ಒಂದು ವಿಷಯನ ಕ್ಲಿಯರ್ ಕಟ್ ಆಗಿ ಹೇಳ್ತೀವಿ ಕೇಳಿ. ಈ ಒಂದು ವಿಡಿಯೋವನ್ನ ಮಾಡದಿರುವಂತ ಉದ್ದೇಶ ನಮ್ಮ ಭಾರತದ ಮಾರುಕಟ್ಟೆಗಳು ಸರಿ ಇಲ್ಲ ಅಂತ ಹೇಳೋದಕ್ಕಲ್ಲ. ಸದ್ಯಕ್ಕೆ ಹಲವು ವರ್ಷಗಳಿಂದ ಭಾರತ ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಿರುವಂತ ಆರ್ಥಿಕತೆಗಳಲ್ಲಿ ಒಂದು. ಇದೇ ತರಹ ಇಲ್ಲೂ ಕೂಡ ಸ್ಟ್ರಾಂಗ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗಳ ಅವಕಾಶಗಳು ಧಾರಾಳವಾಗಿ ನಿಮ್ಗೆ ಇಲ್ಲಿ ಸಿಗ್ತಿವೆ. ಹಾಗಾಗಿ ಇದು ಭಾರತ ವರ್ಸಸ್ US ಅನ್ನುವಂತ ನೆಗೆಟಿವ್ ಟಾಕ್ ಅಥವಾ ನೆಗೆಟಿವ್ ಚರ್ಚೆ ಖಂಡಿತ ಅಲ್ಲ. ನೀವು ಭಾರತದ ಮಾರುಕಟ್ಟೆಯಲ್ಲಿ ನಂಬಿಕೆ, ವಿಶ್ವಾಸವನ್ನ ಇಟ್ಟು ಅದರ ಜೊತೆ ವ್ಯವಹಾರವನ್ನ ಮಾಡ್ತಾನೆ ಇವತ್ತು US ಮಾರುಕಟ್ಟೆಯಲ್ಲೂ ಕೂಡ ಇನ್ವೆಸ್ಟ್ ಅನ್ನ ಮಾಡಬೇಕಾದದ್ದು ಯಾಕೆ? ನಿಮ್ಮ ಭವಿಷ್ಯದ ಆರ್ಥಿಕ ಹಿತದೃಷ್ಟಿಯಿಂದ ಒಳ್ಳೆಯದು ಹಾಗೂ ಮುಖ್ಯವಾದದಂತ ನಿಮ್ಗೆ ಸರಳವಾಗಿ ಅರ್ಥ ಮಾಡಿಸುವಂತ ನಮ್ಮ ಒಂದು ಪ್ರಯತ್ನ ಅಷ್ಟೇ. ಏಕೆಂದ್ರೆ ಸ್ಟಾಕ್ ಇನ್ವೆಸ್ಟಿಂಗ್ ಅಂದ್ರೆ ಒಂದು ದೇಶವನ್ನ ಆರಿಸಿ ಇನ್ನೊಂದು ದೇಶವನ್ನ ತಿರಸ್ಕರಿಸೋದಲ್ಲ. ಅದಕ್ಕೆ ಪ್ರತಿಯಾಗಿ ಒಂದು ಪ್ರಬಲ, ಬ್ಯಾಲೆನ್ಸ್ಡ್ ಆದಂತ ಹಾಗೂ ಡೈವರ್ಸಿಫೈ ಆದಂತ ಒಂದು ವಿಶ್ವಾಸಾರ್ಹ ಮತ್ತು ಸದೃಢವಾದಂತ ಪೋರ್ಟ್ಫೋಲಿಯೋ ಒಂದನ್ನ ಕಟ್ಟೋದ್ರ ಬಗ್ಗೆ ನಾವು ನಿಮ್ಗೆ ಸಲಹೆ ಕೊಡ್ತಿರೋದು. ಈ ಒಂದು ಕಾರಣಕ್ಕೆ ನಾವು ಈ ಒಂದು ವಿಡಿಯೋದಲ್ಲಿ ಈ ಎಲ್ಲದರ ಬಗ್ಗೆ ನಿಮ್ಗೆ ಸರಳವಾಗಿ ಮತ್ತು ಸವಿವರವಾಗಿ ವಿವರಿಸಿ ಅರ್ಥ ಮಾಡಿಸ್ತೀವಿ. ಮುಖ್ಯವಾಗಿ ನಾವಿಲ್ಲಿ ಹೇಳೋದು ಈ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಭಾರತೀಯ ಸ್ಟಾಕ್ ಅಂದ್ರೆ ಏನು, US ಸ್ಟಾಕ್ ಅಂದ್ರೆ ಏನು, ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸಗಳು ಏನು, ಇವುಗಳಲ್ಲಿ ಯಾವುದು ನಿಮ್ಗೆ ಹೆಚ್ಚು ಸೂಕ್ತ ಮತ್ತು ಮುಖ್ಯವಾಗಿ ಇವತ್ತು ಗ್ಲೋಬಲ್ ಮಾರುಕಟ್ಟೆಗಳ ಕಡೆ ನಿಮ್ಮನ್ನ ನೀವು ತೆರೆದುಕೊಳ್ಳೋದು ಹೇಗೆ ಹಾಗೂ ಎಷ್ಟು ಜಾಣ ನಡೆ ನಿಮ್ಮದಾಗಿರ್ಬೇಕು ಅಂತ ಮುಂತಾದ ವಿವರಗಳು ನಿಮ್ಗೆ ಇಲ್ಲಿ ಗೊತ್ತಾಗ್ತವೆ. ಈಗ ಮೊದಲು ನಾವು ಬೇಸಿಕ್ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತಾನೆ ಪೂರ್ತಿಯಾಗಿ ಗೊತ್ತಿಲ್ಲ. ಇದಕ್ಕೆ ಸರಳವಾಗಿ ಉತ್ತರ ಕೊಡೋದಾದ್ರೆ ಅದು ಯಾವ ತರಹದ ಜಾಗ ಅಂದ್ರೆ, ಇಲ್ಲಿ ಇನ್ವೆಸ್ಟರ್ಗಳು ದೊಡ್ಡ, ಸಣ್ಣ ಹಾಗೂ ಮಧ್ಯಮ ಗಾತ್ರದ ಕಂಪನಿಗಳ ಶೇರ್ಗಳನ್ನ ಖರೀದಿ ಮತ್ತು ಮಾರಾಟ ಮಾಡ್ತಾರೆ. ಇದರಿಂದಾಗಿ ಆ ಕಂಪನಿಗಳು IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಗಳ ಮೂಲಕ ಅವರ ಬಿಸ್ನೆಸ್ ಅನ್ನ ನಡೆಸೋದಕ್ಕೆ ಬೇಕಾದಂತ ಅಗತ್ಯ ಬಂಡವಾಳವನ್ನ ಎತ್ತುತ್ತವೆ. ಹಾಗೂ ಅದೇ ಸಮಯಕ್ಕೆ ಇಲ್ಲಿ ಇನ್ವೆಸ್ಟರ್ಗಳು ತಮ್ಮದೇ ಆದಂತ ಆದಾಯವನ್ನ ಗಳಿಸ್ತಾ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಬಹುದು. ಈ ಕಂಪನಿಗಳು ತಮ್ಮ ಶೇರುಗಳನ್ನ ಒಂದು ನಿಗದಿತ ದರಕ್ಕೆ ಜನರಿಗೆ ಆಫರ್ ಮಾಡ್ತವೆ. ಅವುಗಳಿಗೆ ಇರುವಂತಹ ಸಪ್ಲೈ ಹಾಗೂ ಡಿಮ್ಯಾಂಡ್ ನೋಡಿ ಇನ್ವೆಸ್ಟರ್ಗಳು ಆ ಒಂದು ಶೇರ್ಗಳನ್ನ ಖರೀದಿ ಮಾಡ್ತಾರೆ. ಕ್ರಮೇಣ ಆ ಕಂಪನಿಯ ಪರ್ಫಾರ್ಮೆನ್ಸ್ ಹಾಗೂ ಆರ್ಥಿಕ ಸೂಚ್ಯಂಕಗಳ ಆಧಾರವಾಗಿ ಆ ಷೇರುಗಳ ಬೆಲೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಬೆಲೆ ಹೆಚ್ಚಾದಾಗ ಇನ್ವೆಸ್ಟರ್ಸ್ಗಳು ಅವುಗಳನ್ನ ಇತರರಿಗೆ ಮಾರ್ತಾರೆ. ಬೆಲೆ ಕಡಿಮೆಯಾದಾಗ ಹೊಸ ಷೇರುಗಳನ್ನ ಖರೀದಿ ಮಾಡ್ತಾರೆ. ಈ ಒಂದು ವ್ಯವಹಾರದಿಂದ ಷೇರುಗಳನ್ನ ಆಫರ್ ಮಾಡದಂತ ಕಂಪನಿಗೆ ತನ್ನ ವ್ಯವಹಾರ ಮುನ್ನಡೆಸೋದಕ್ಕೆ ಮತ್ತು ಹಿಗ್ಗಿಸಲು ಬೇಕಾದಂತ ಫಂಡ್ಸ್ ಸಿಗುತ್ತೆ. ಹೂಡಿಕೆದಾರ ಬಳಿ ಆದಾಯ ವೃದ್ಧಿಯಾಗುತ್ತೆ ಹಾಗೂ ಇದು ಆಯಾ ದೇಶದ ಆರ್ಥಿಕತೆಯ ಬೆಳವಣಿಗೆ ಮೇಲೂ ಕೂಡ ಸದ್ಪರಿಣಾಮವನ್ನ ಬೀರುತ್ತೆ. ಇದೇ ರೀತಿ ಕಳೆದ ಹಲವು ದಶಕಗಳಿಂದಲೂ ಕೂಡ ಭಾರತೀಯ ಸ್ಟಾಕ್ ಮಾರ್ಕೆಟ್ ಕೂಡ ಜಾರಿಯಲ್ಲಿದೆ. ಮುಖ್ಯವಾಗಿ ಇಲ್ಲಿ ಭಾರತದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ NSE ಹಾಗೂ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ BSEಗಳು ಬರ್ತವೆ. ತುಂಬಾ ಜನ ಇವತ್ತು ಇಂಡಿಯನ್ ಸ್ಟಾಕ್ ನಲ್ಲಿ ಹೂಡಿಕೆಯನ್ನ ಮಾಡಿ
ವ್ಯವಹಾರವನ್ನ ಮಾಡ್ತಿದ್ದಾರೆ. ಆದ್ರೆ ಯುಎಸ್ ಸ್ಟಾಕ್ ನಲ್ಲಿ ನೀವು ಇದೇ ತರ ವ್ಯವಹಾರ ಮಾಡೋದು ಅತ್ಯಂತ ಸೂಕ್ತ ಅನ್ನೋದು ನಮ್ಮ ಸಲಹೆ. ನೀವ್ಯಾಕೆ ಯುಎಸ್ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಅನ್ನ ಮಾಡಬೇಕು ಅನ್ನುವಂತ ಮೊದಲು ನೀವು ಯುಎಸ್ ಸ್ಟಾಕ್ ಮಾರುಕಟ್ಟೆ ಹಾಗೂ ಇಂಡಿಯನ್ ಮಾರುಕಟ್ಟೆ ಇವೆರಡರ ನಡುವೆ ಹೋಲಿಕೆಯನ್ನ ಮಾಡಿ ನೋಡಬೇಕು. ಭಾರತದ ಸ್ಟಾಕ್ ಎಕ್ಸ್ಚೇಂಜ್ ಅನ್ನ ಸರಳವಾಗಿ ಸೆನೆಕ್ಸ್ ಅಂತ ಕರೀತಾರೆ. ಇದರ ಏರಿಳಿತವನ್ನು ನೀವು ಇವತ್ತು ನಿಮ್ಮ ಹತ್ರ ಇರುವಂತಹ ಮೊಬೈಲ್ ಮೂಲಕನೇ ಆನ್ಲೈನ್ ನಲ್ಲಿ ನೋಡಬಹುದು. ಭಾರತದಲ್ಲಿ ಇದ್ಕೊಂಡು ಭಾರತೀಯ ಸ್ಟಾಕ್ ಮಾರ್ಕೆಟ್ ನಲ್ಲಿ ವ್ಯವಹಾರ ಮಾಡೋದೇನೋ ಓಕೆ, ಆದ್ರೆ ನಾವು ಇಲ್ಲೇ ಇದ್ಕೊಂಡು ಯುಎಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗೆ ಹಣವನ್ನು ಹೂಡಿಕೆ ಮಾಡೋದು ಎಂಬ ಗೊಂದಲ ನಿಮ್ಗೆ ಇರುತ್ತೆ ಅಲ್ವಾ? ಅದೊಂದೇ ಅಲ್ಲದೆ ನಾವು ನಮ್ಮ ಭಾರತ ಕರೆನ್ಸಿಯನ್ನ ಹಾಗೂ ಇಲ್ಲಿರುವಂತಹ ನಮ್ಮ ಸ್ಟಾಕ್ ಮಾರ್ಕೆಟ್ ಖಾತೆಯನ್ನ ಯಾವ ರೀತಿ ಯುಎಸ್ ಷೇರುಗಳನ್ನ ಖರೀದಿ ಮಾಡಿ ಅಥವಾ ಮಾರಾಟ ಮಾಡೋದು ಮತ್ತು ಬಳಸೋದು ಎಂಬ ಅನುಮಾನ ಕೂಡ ನಿಮ್ಮಲ್ಲಿ ಇದೆ ಅಲ್ವಾ? ಈಗ ಸುಮ್ಮನೆ ಯೋಚಿಸ್ ನೋಡಿ. ನೀವೆಲ್ಲ ಅಥವಾ ನಿಮ್ಮಲ್ಲಿ ಅನೇಕರು ಪ್ರಖ್ಯಾತ ಗ್ಲೋಬಲ್ ಬ್ರಾಂಡ್ಗಳಾದಂತಹ ಆಪಲ್, ಮೈಕ್ರೋಸಾಫ್ಟ್, ಅಮೆಜಾನ್, ನೆಟ್ಫ್ಲಿಕ್ಸ್ ಈ ರೀತಿ ಮೊದಲಾದವುಗಳನ್ನ ದಿನವೂ ಕೂಡ ಒಂದಿಲ್ಲೊಂದು ರೀತಿಯಲ್ಲಿ ಬಳಸ್ತಾ ಇರ್ತೀರಲ್ವಾ? ಆದ್ರೆ ಇವುಗಳನ್ನ ನೀವು ಬಳಸುವಾಗ ಯಾವತ್ತಾದ್ರೂ ಒಂದಿನ ಅವುಗಳ ಬೆಳವಣಿಗೆಯ ಒಂದು ಭಾಗವಾಗಿ ನೀವು ಕೂಡ ನಿಲ್ಬೇಕು ಅಥವಾ ಆಗ್ಬೇಕು ಅಂತ ನಿಮ್ಗೆ ಅನ್ಸಿದ್ಯಾ? ನೀವು ಗ್ಲೋಬಲ್ ಲೆವೆಲ್ ನಲ್ಲಿ ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ಸಾಧ್ಯವಿದ್ರೂ ಕೂಡ ನಿಮ್ಮನ್ನ ನೀವೇ ಯಾಕೆ ಭಾರತೀಯ ಮಾರುಕಟ್ಟೆಗೆ ಮಾತ್ರ ಸೀಮಿತಗೊಳಿಸಿಕೊಂಡಿದ್ದೀರಿ? ಈ ಐ&ಡಿ ಮನಿ ತರದ ಪ್ಲಾಟ್ಫಾರ್ಮ್ಗಳ ಮೂಲಕ ಇವತ್ತು ನೀವು ಗೂಗಲ್, ಟೆಸ್ಲಾ ಹಾಗೂ ಎನ್ವಿಡಿಯಾ ತರಹದ ವಿಶ್ವಮಾನ್ಯ ಕಂಪನಿಗಳಲ್ಲಿ ನೇರವಾಗಿ ಇನ್ವೆಸ್ಟ್ ಅನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಯುಎಸ್ ಸ್ಟಾಕ್ ನಲ್ಲಿ ವ್ಯವಹಾರ ಮಾಡೋದಕ್ಕೆ ನೀವು ನಿಮ್ಮ ಹತ್ರ ಇರುವಂತಹ 10 ರೂಪಾಯಿ ಕರೆನ್ಸಿಯನ್ನು ಕೂಡ ಮೊದಲು ಡಾಲರ್ಗೆ ಕನ್ವರ್ಟ್ ಮಾಡಿಯೇ ಬಳಸಬೇಕು. ಅಲ್ಲಿ ನಿಮಗೆ ಡಾಲರ್ನ ಲೆಕ್ಕದಲ್ಲಿ ಹಣ ಬರುತ್ತೆ ಹಾಗೂ ಅದನ್ನ ನೀವು ಭಾರತೀಯ ಕರೆನ್ಸಿಗೆ ಕನ್ವರ್ಟ್ ಅನ್ನ ಮಾಡಿದ ನಂತರನೇ ಅದು ನಿಮ್ಮ ಖಾತೆಗೆ ಜಮೆಯಾಗೋದು. ಕಳೆದ 5 ವರ್ಷದ ಯುಎಸ್ ಸ್ಟಾಕ್ ಮಾರ್ಕೆಟ್ ನ ಸ್ಟ್ಯಾಂಡರ್ಡ್ ಅಂಡ್ ಪೂರ್ 500 ಅಂದ್ರೆ S&P 500 ನ ಬೆಳವಣಿಗೆ ಬಗ್ಗೆ ನೋಡುವುದಾದ್ರೆ 2021 ರಿಂದ 2026 ಅದು ಶೇಕಡ 68% ರಷ್ಟು ಬೆಳವಣಿಗೆಯನ್ನ ಸಾಧಿಸಿ CAGR ನಲ್ಲಿ ಸುಮಾರು ಶೇಕಡ 15 ರಿಂದ 20% ರಷ್ಟು ಏರಿಕೆಯನ್ನ ಕಂಡಿದೆ. ಗ್ರೋತ್ ವಿಚಾರದಲ್ಲಿ ಭಾರತದ ಸೆನೆಕ್ಸ್ ಅನ್ನ ಯುಎಸ್ ಸ್ಟಾಕ್ ಮಾರ್ಕೆಟ್ ಔಟ್ ಪರ್ಫಾರ್ಮ್ ಮಾಡಿರೋದು ಇದೀಗ ನಮ್ಮ ಮುಂದಿರುವಂತ ಫ್ಯಾಕ್ಟ್ಸ್. ಹಾಗಂತ ಭಾರತದ ಸ್ಟಾಕ್ ಮಾರ್ಕೆಟ್ ಯಾವಾಗ್ಲೂ ಕೂಡ ಕೆಳಮುಖದಲ್ಲೇ ಸಾಗುತ್ತೆ ಅಂತ ಅಲ್ಲ. ಕೆಲವು ಆರ್ಥಿಕ ವರ್ಷಗಳಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ ಪ್ರಗತಿಯಲ್ಲಿದ್ರೆ ಕೆಲವು ವರ್ಷಗಳಲ್ಲಿ ಯುಎಸ್ ಮೇಲ್ಗೈಯನ್ನ ಸಾಧಿಸುತ್ತೆ. ಗ್ಯಾರಂಟಿ ಹಾಗೂ ಹೈಯರ್ ರಿಟರ್ನ್ಸ್ಗೆ ಸದ್ಯ ಯುಎಸ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣ ಹೂಡಿಕೆ ಮಾಡೋದು ಬೆಸ್ಟ್ ಅಂತ ನಮ್ಮ ಸಜೆಷನ್. ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗೆ ನೀವು ಬೆಂಬಲಿಸಬೇಡಿ ಅಂತ ನಾವು ಹೇಳ್ತಿಲ್ಲ. ಇಲ್ಲಿ ಡೈವರ್ಸಿಫಿಕೇಶನ್ ಅನ್ನೋದು ಯಾವತ್ತೂ ಕೂಡ ಸೂಕ್ತ ಆಯ್ಕೆಯಾಗಿ ನಿಲ್ಲುತ್ತೆ. ಭಾರತದ ಸ್ಟಾಕ್ ಮಾರ್ಕೆಟ್ ಅನ್ನ ಇಗ್ನೋರ್ ಮಾಡಿ ಅಂತ ನಾವಿಲ್ಲಿ ಹೇಳ್ತಿಲ್ಲ. ಇವತ್ತಿನ ಗ್ಲೋಬಲ್ ಎಕಾನಮಿಯಲ್ಲಿ ಎರಡೂ ಮಾರ್ಕೆಟ್ ಕಡೆ ನಮ್ಮನ್ನ ನಾವು ತೆರೆದುಕೊಳ್ಳೋದು ಗ್ಲೋಬಲ್ ಎಕಾನಮಿಗೆ ಮಾತ್ರವಲ್ಲದೆ ನಮಗೂ ಕೂಡ ಅನುಕೂಲಕರವಾಗಿ ಇರುತ್ತೆ. ಇನ್ನೊಂದು ಮುಖ್ಯ ಅಂಶ ಏನಂದ್ರೆ ಅದು ಕರೆನ್ಸಿ. ಇಂದಿನ ಗ್ಲೋಬಲ್ ಎಕಾನಮಿ ಹಾಗೂ ಅದರ ಏರಿಳಿತವನ್ನ ಜನರಲ್ ಆಗಿ ನಾವು ಗಮನಿಸಿದ್ರು ಕೂಡ ಭಾರತದ ಕರೆನ್ಸಿ ಯುಎಸ್ ಡಾಲರ್ನ ಎದುರು ಯಾವ ರೇಂಜ್ಗೆ ಕುಸಿತ ಹೋಗ್ತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. 2013ರಲ್ಲಿ ಅಂದ್ರೆ ಇಲ್ಲಿಂದ ಕೇವಲ 13 ವರ್ಷಗಳ ಕೆಳಗೆ ಅಮೆರಿಕದ $1 ಭಾರತದ 60 ರೂಪಾಯಿಗೆ ಸಮ ಇತ್ತು. ಆದ್ರೆ ಇವತ್ತು $1 ಎದುರಿಗೆ ಭಾರತದ ಕರೆನ್ಸಿ ಸುಮಾರು 94 ರೂಪಾಯಿಯನ್ನ ತಲುಪಿದೆ. ಇದರ ಅರ್ಥ ನೀವೀಗ ಯುಎಸ್ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಅನ್ನ ಮಾಡಿದ್ರೆ ನಿಮ್ಗೆ ಡಬಲ್ ಬೆನಿಫಿಟ್ ಸಿಗುತ್ತೆ. ಅಂದ್ರೆ ಸ್ಟಾಕ್ ಗ್ರೋತ್ ಹಾಗೂ ಕರೆನ್ಸಿ ಅಪ್ರಿಸಿಯೇಷನ್ ಈ ಎರಡರಿಂದನೂ ಕೂಡ ನಿಮ್ಗೆ ಬೆನಿಫಿಟ್ ಇದೆ. ಈ ಐ&ಡಿ ಮನಿ ಅಂತ ಟೂಲ್ ಗಳ ಯುಎಸ್ ಸ್ಟಾಕ್ ರಿಟರ್ನ್ಸ್ ಕ್ಯಾಲ್ಕುಲೇಟ್ ಗಳೇ ಇವತ್ತು ಇದನ್ನ ಕ್ಲಿಯರ್ ಆಗಿ ನಿಮ್ಗೆ ತೋರಿಸ್ತವೆ. ಈ ಒಂದು ಅಪರೂಪದ ಉದಾಹರಣೆ ನೀವು ಒಮ್ಮೆ ಗಮನಿಸಿ. ಇದು ಸ್ಯಾಂಡಿಸ್ ನ ಕಾರ್ಪ್ ಸ್ಟಾಕ್. ಇಲ್ಲಿ 1 ವರ್ಷದ ರಿಟರ್ನ್ ನೋಡಿದ್ರೆ 1 ಲಕ್ಷ ಮೊತ್ತದ ಇನ್ವೆಸ್ಟ್ಮೆಂಟ್ ಒಂದೇ ವರ್ಷಕ್ಕೆ ಸುಮಾರು 33,27,000 ರೂಪಾಯಿಗೆ ಬೆಳೆದಿದೆ. ಅಂದ್ರೆ ಸುಮಾರು 28,31,326 ರೂಪಾಯಿಗಳ ಟೋಟಲ್ ನಿವ್ವಳ ರಿಟರ್ನ್. ಇದು ಶೇಕಡ 3,200% ಗ್ರೋತ್ಗೆ ಸಮ. ಸ್ಯಾಂಡಿಸ್ ಕಾರ್ಪ್ ಸ್ಟಾಕ್ ನಿಂದಲೇ ಇಲ್ಲಿ ದೊಡ್ಡ ಮೊತ್ತದ ಕಾಂಟ್ರಿಬ್ಯೂಷನ್ ಸಿಕ್ಕಿರೋದು. ಅದು ಹತ್ತತ್ರ 30 ಲಕ್ಷದ ರಿಟರ್ನ್ ವ್ಯಾಲ್ಯೂನ ಜನರೇಟ್ ಮಾಡಿದೆ. ಉಳಿದಂತ 3 ಲಕ್ಷ ರೂಪಾಯಿಗಳ ಹೆಚ್ಚುವರಿ ಲಾಭ ಇಲ್ಲಿ ಬರೋದಕ್ಕೆ ಡಾಲರ್ನ ಮೌಲ್ಯ ಹೆಚ್ಚಾಗಿರೋದೊಂದೇ ನೇರ ಹಾಗೂ ಮುಖ್ಯ ಕಾರಣ. ಸರಳವಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನ ಜೊತೆ ಕರೆನ್ಸಿಯ ಮೌಲ್ಯ ಜಾಸ್ತಿ ಆಗಿರೋದ್ರಿಂದನೂ ಕೂಡ ಇನ್ವೆಸ್ಟ್ ಮಾಡದಂತ ನಿಮ್ಗೆ ಹೆಚ್ಚುವರಿ ಲಾಭ ಕೈ ಸೇರಿದೆ. ಈಗ ನಾವು ಎನ್ವಿಡಿಯಾದ ಉದಾಹರಣೆಯನ್ನೇ ಗಮನಿಸೋಣ. ಒಂದ್ ಪಕ್ಷ ಯಾರಾದ್ರೂ 10 ವರ್ಷಗಳ ಕೆಳಗೆ ಇದರಲ್ಲಿ 1 ಲಕ್ಷ ರೂಪಾಯಿನ ಇನ್ವೆಸ್ಟ್ ಅನ್ನ ಮಾಡಿದ್ರೆ ಇವತ್ತು ಅದರ ಟೋಟಲ್ ರಿಟರ್ನ್ಸ್ ವ್ಯಾಲ್ಯೂ ಎಷ್ಟಾಗಿರ್ತಿತ್ತು ಗೊತ್ತಾ? ಅದು ಬರೋಬ್ಬರಿ 3 ಕೋಟಿ ರೂಪಾಯಿ ಹತ್ರ ಆಗಿರ್ತಿತ್ತು. ಈಗ ಬಂದಂತ ಟೋಟಲ್ ಗೇನ್ ನಲ್ಲಿ ನಾವು ಭಾಗ ಮಾಡಿ ನೋಡಿದ್ರೆ ಅದರಲ್ಲಿ ಸುಮಾರು 2.18 ಕೋಟಿ ರೂಪಾಯಿ ಎನ್ವಿಡಿಯಾ ಸಂಸ್ಥೆಯವರ ಸ್ಟಾಕ್ ರಿಟರ್ನ್ ಇಂದ ಬಂದ್ರೆ ಉಳಿದಂತ ಸುಮಾರು 90 ಲಕ್ಷ ರೂಪಾಯಿಗಳ ರಿಟರ್ನ್ ಮೊತ್ತ ಡಾಲರ್ನ ಮೌಲ್ಯ ಜಾಸ್ತಿ ಆಗಿರೋದ್ರಿಂದನೇ ಬಂದಿದೆ. ಒಟ್ಟಾರೆಯಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಲ್ಲಿ ಸ್ಟಾಕ್ ಮಾತ್ರವಲ್ಲದೆ ಕರೆನ್ಸಿಯ ಚಲಾವಣೆ ಅಂದ್ರೆ ಡಾಲರ್ ವರ್ಸಸ್ ರೂಪಾಯಿಯ ನಡುವಿನ ಸಂಘರ್ಷ ಇವೆಲ್ಲವೂ ಕೂಡ ನಿಮ್ಮ ರಿಟರ್ನ್ ನ ಹೆಚ್ಚಳದಲ್ಲಿ ಗಮನಾರ್ಹವಾದಂತಹ ಪಾತ್ರವನ್ನೇ ವಹಿಸ್ತವೆ. ವೀಕ್ಷಕರೇ, ಈಗ ಮತ್ತೊಮ್ಮೆ ನಾವು ನಿಮ್ಗೆ ಕ್ಲಿಯರ್ ಮಾಡೋದು ಏನಪ್ಪಾ ಅಂದ್ರೆ ಇಲ್ಲಿ ಡಾಲರ್ ವರ್ಸಸ್ ರುಪೀಸ್ ಕಾರಣ ಒಂದೇ ಮುಖ್ಯ ಅಂತ ನಾವು ಹೇಳ್ತಿಲ್ಲ. ಭಾರತದ ಸ್ಟಾಕ್ ಮಾರ್ಕೆಟ್ಗೆ ನೀವು ಬೆಂಬಲಿಸಬೇಡಿ ಅಂತಾನೂ ಕೂಡ ನಾವು ಹೇಳ್ತಿಲ್ಲ. ಇಲ್ಲಿ
ಡೈವರ್ಸಿಫಿಕೇಶನ್ ಅನ್ನೋದು ಯಾವತ್ತೂ ಸೂಕ್ತ ಆಯ್ಕೆಯಾಗಿ ನಿಲ್ಲುತ್ತೆ. ಭಾರತ ನಿಮ್ಮ ಬದುಕಿನ ಇನ್ವೆಸ್ಟ್ಮೆಂಟ್ ನ ಜರ್ನಿಯಲ್ಲಿ ಯಾವತ್ತೂ ಕೂಡ ಒಂದು ಮುಖ್ಯ ಭಾಗವಾಗಿ ಮುಂದುವರಿಬೇಕು ಹಾಗೂ ಅದು ಜರ್ನಿಯ ಜೊತೆ ಸದಾ ಕನೆಕ್ಟೆಡ್ ಆಗಿರಲೇಬೇಕು. ಆದ್ರೆ ನಿಮ್ಮ ಹತ್ರ ಇರುವಂತ ಎಲ್ಲ ಹಣ ಕೂಡ ಕೇವಲ ಒಂದೇ ಮಾರ್ಕೆಟ್ಗೆ, ಒಂದೇ ಎಕಾನಮಿಗೆ, ಒಂದೇ ದೇಶದ ಕರೆನ್ಸಿಗೆ ಮಾತ್ರನೇ ಲಿಂಕ್ ಆಗಿದ್ದಾಗ ನಿಮ್ಮ ವ್ಯವಹಾರ ಅಪೂರ್ಣವಾಗಿನೇ ಉಳಿಯುತ್ತೆ. ಹಾಗಾಗಿನೇ ಇಲ್ಲಿ ಯುಎಸ್ ಇನ್ವೆಸ್ಟಿಂಗ್ ಅನ್ನೋದು ಮುಖ್ಯವಾಗೋದು. ಅದು ಭಾರತೀಯ ಇನ್ವೆಸ್ಟ್ಮೆಂಟ್ಗೆ ಬದಲಾಗಿ ಅಲ್ಲದೆ ಅದಕ್ಕೆ ಮುಖ್ಯ ಅಡಿಷನಲ್ ಭಾಗವಾಗಿ ಕೂಡ ಇದು ಸಹಕಾರಿಯಾಗಿ ನಿಲ್ಲುತ್ತೆ. ಇವತ್ತು ಸಾಕಷ್ಟು ವಿದೇಶಿ ಗ್ಲೋಬಲ್ ಕಂಪನಿಗಳು ಭಾರತೀಯ ಬಳಕೆದಾರರಿಂದಲೇ ಹಣ ಮಾಡ್ತಿರೋದು. ಉದಾಹರಣೆಗೆ ಐಟಿ ಉದ್ಯಮದಲ್ಲಿ ದೈತ್ಯ ಸಂಸ್ಥೆಯಾಗಿ ಬೆಳೆದಂತ ಮೈಕ್ರೋಸಾಫ್ಟ್ ಇಂಡಿಯಾ 2025 ಮಾರ್ಚ್ನ ಆರ್ಥಿಕ ವರ್ಷದಲ್ಲಿ 38.66% ರಷ್ಟು ಲಾಭದಲ್ಲಿ ಹೆಚ್ಚಳ ಕಂಡಿತಲ್ಲದೆ ಆ ವರ್ಷ ಅದಕ್ಕೆ 1245 ಕೋಟಿ ರೂಪಾಯಿಗಳ ಹೆಚ್ಚುವರಿ ಲಾಭದ ಆದಾಯ ಹರಿದು ಬಂದಿತ್ತು. ಈ ಮೂಲಕ ಇದರಲ್ಲಿ ಇನ್ವೆಸ್ಟ್ ಮಾಡದಂತ ಎಲ್ಲರಿಗೂ ಕೂಡ ನಿರೀಕ್ಷಿತ ಲಾಭ ಕೈ ಸೇರುತ್ತೆ. ಇದು ಕೇವಲ ಒಂದು ಮೈಕ್ರೋಸಾಫ್ಟ್ ನ ಸಂಸ್ಥೆಯ ಕತೆ ಮಾತ್ರ ಅಲ್ಲ. ಇತರೆ ಗ್ಲೋಬಲ್ ದೈತ್ಯರಾದಂತ ಆಪಲ್, ಗೂಗಲ್, ಮೆಟಾ ಮತ್ತೆ ಇನ್ನೂ ಕೂಡ ಅನೇಕರು ಪ್ರತಿ ವರ್ಷ ಭಾರತೀಯ ಇನ್ವೆಸ್ಟರ್ಗಳಿಂದಲೇ ಕೋಟಿಗಟ್ಟಲೆ ಹಣವನ್ನ ಕೊಳ್ಳೆ ಹೊಡಿತಿವೆ. ಈ ಒಂದು ವಿಷಯ ಗೊತ್ತಿಲ್ಲದೆ ಎಷ್ಟೋ ಭಾರತೀಯರು ಕೇವಲ ಅದರ ಗ್ರಾಹಕರಾಗೇನೆ ಉಳಿತಾರೆ. ಅವರ ಉತ್ಪನ್ನಗಳನ್ನ ನಾವು ನಿತ್ಯ ಬಳಸ್ತೇವೆ, ಆದ್ರೆ ಅವರ ಕಂಪನಿಗಳ ಶೇರ್ಗಳನ್ನ ನಾವು ಖರೀದಿ ಮಾಡಿ ಹಣ ಮಾಡುವ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಹೀಗಾಗಿನೇ ಇವತ್ತು ಗ್ಲೋಬಲ್ ಇನ್ವೆಸ್ಟಿಂಗ್ ಕಡೆಗೆ ನಾವು ಗಮನ ಹರಿಸಬೇಕಾದಂತ ಅಗತ್ಯ ಇದೆ. ಇವತ್ತಿನ ಈ ಒಂದು ತಂತ್ರಜ್ಞಾನ ಎಲ್ಲವನ್ನೂ ಕೂಡ ಸುಲಭಗೊಳಿಸ್ತಿದೆ. ಹಾಗಾಗಿ ಯಾವುದೇ ತರಹದ ಭಯ ಹಾಗೂ ಹಿಂಜರಿಕೆ ಈ ಒಂದು ವಿಷಯವಾಗಿ ನಮ್ಗೆ ಯಾರಿಗೂ ಕೂಡ ಈಗ ಬೇಕಿಲ್ಲ. ಇಷ್ಟೆಲ್ಲ ತಿಳಿ ಹೇಳಿದ್ರು ಕೂಡ ಸಾಕಷ್ಟು ಜನಕ್ಕೆ ಇದರಲ್ಲಿ ಹೇಗೆ ಕೈ ಹಾಕೋದು ಎಂಬ ಭಯ ಇದ್ದೇ ಇರುತ್ತೆ. ಇಂಥ ಅನಗತ್ಯವಾದಂತಹ ಯಾವುದೇ ಭಯ, ಹಿಂಜರಿಕೆ ನಿಮ್ಗೆ ಬೇಕಿಲ್ಲ. ಭಾರತೀಯರು ಆದಂತ ನಮ್ಗೆ ನಮ್ಮ RBI ಇಂಥ ವ್ಯವಹಾರ ನಡೆಸೋದಕ್ಕೆ ಮಾಡಿಕೊಟ್ಟಿರುವಂತಹ ಸೌಲಭ್ಯದ ಹೆಸರೇ LRS ಅಂದ್ರೆ ಲಿಬರಲೈಸ್ಡ್ ರೆಮಿಟೆನ್ಸ್ ಸ್ಕೀಮ್. ಅಂದ್ರೆ ನೀವು ಭಾರತೀಯರಾಗಿದ್ರೆ ಪ್ರತಿ ಭಾರತೀಯ ನಾಗರಿಕರಿಗೂ ಕೂಡ RBI ಪ್ರತಿ ಆರ್ಥಿಕ ವರ್ಷಕ್ಕೊಂದ್ಸಾರಿ ಗರಿಷ್ಠ $2.5 ಲಕ್ಷ ಹಣದ ವಹಿವಾಟು ನಡೆಸೋದಕ್ಕೆ ಕೊಟ್ಟಂತ ಆರ್ಥಿಕ ಅನುಮತಿ ಇದು. ಅಂದ್ರೆ ಅದು ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 2.3 ಕೋಟಿ ರೂಪಾಯಿಗಳಷ್ಟು ಆಗುತ್ತೆ. ಪ್ರತಿ ಆರ್ಥಿಕ ವರ್ಷಕ್ಕೆ ಈ ಒಂದು ಹಣವನ್ನು ನೀವು ಅಬ್ರಾಡ್ ನಲ್ಲಿ ಶಿಕ್ಷಣ ಪಡೆಯೋದಿಕ್ಕೆ, ಟ್ರಾವೆಲ್ ಹಾಗೂ ಟೂರ್ ಮಾಡೋದಿಕ್ಕೆ, ಮೆಡಿಕಲ್ ವೆಚ್ಚಕ್ಕೆ, ಹೂಡಿಕೆಗಳಿಗೆ, ಡೊನೇಷನ್ ಕೊಡೋದಿಕ್ಕೆ, ಹೀಗೆ ಇತ್ಯಾದಿ ಇನ್ನಿತರ ಕಾರಣಗಳಿಗಾಗಿ ಈ ಒಂದು ಹಣವನ್ನ ಬಳಸ್ಕೊಳ್ಬಹುದು. ಇನ್ನು ಕ್ಲಿಯರ್ ಆಗಿ ನೀವು ಆ ಒಂದು ಹಣದಲ್ಲಿ ಎಲ್ಲಾ ವಿಧದ ಸ್ಟಾಕ್ ವ್ಯವಹಾರಗಳನ್ನು ಕೂಡ ನಡೆಸಬಹುದು ಅಂತ ಅದು ಹೇಳಿದೆ. ವೀಕ್ಷಕರೇ, ಈಗ ನಿಮ್ಗೆಲ್ಲ ಈ US ಸ್ಟಾಕ್ ಇನ್ವೆಸ್ಟ್ಮೆಂಟ್ ಬಹುಶಃ ತುಂಬಾ ಕಾಂಪ್ಲಿಕೇಟ್ ಇರಬಹುದು. ಅದಕ್ಕೆ ಬೇಕಾದಂತ ಖಾತೆ ಓಪನ್ ಮಾಡೋದಕ್ಕೆ ಯಾವ್ಯಾವ ತರಹದ ಎಷ್ಟೆಷ್ಟು ದಾಖಲೆಗಳು ಬೇಕೋ ಏನೋ, ಹಾಗೂ ಇದರ KYC ಎಷ್ಟು ಕಠಿಣ ಇರುತ್ತೋ ಅಂತ, ಮತ್ತೆ ಇದರ ಜೊತೆ ಏನೇನು ತಲೆ ತಿನ್ನುವಂತ ಫಾರ್ಮಾಲಿಟಿಗಳು ಕೂಡ ಇದ್ದವ ಅಂತ ಅನ್ಸಬಹುದು. ಆದ್ರೆ ಇದು ನೀವು ಅನ್ಕೊಂಡಷ್ಟು ಕಷ್ಟದ ಕೆಲಸ ಏನು ಅಲ್ಲ. ವಾಸ್ತವವಾಗಿ ಅದು ಅತ್ಯಂತ ಸುಲಭ ಹಾಗೂ ಸರಳ, ಹಾಗೂ ನಿಮ್ಮದೇ ಫೋನ್ ನಲ್ಲಿ ನಿಮ್ಮ ಮನೆಯಲ್ಲಿ ಕೂತು ನೀವು ಕೆಲವೇ ನಿಮಿಷಗಳಲ್ಲಿ ಅದನ್ನ ಮಾಡಿ ಮುಗಿಸಬಹುದು. ಅದು ಹೇಗೆಂತ ಈಗ ಹೇಳ್ತೀವಿ ಕೇಳಿ. I&D ಮನಿ ಎಂಬ ಒಂದು ಆಪ್ ಇದೆ. ಇದು US ಸ್ಟಾಕ್ ಇನ್ವೆಸ್ಟ್ಮೆಂಟ್ ನ ವ್ಯವಹಾರ ನಡೆಸೋದಕ್ಕೆ ಇರುವಂತ ಮೋಸ್ಟ್ ಕನ್ವಿನಿಯೆಂಟ್ ಹಾಗೂ ಯೂಸರ್ ಫ್ರೆಂಡ್ಲಿ ಆಪ್. ಈ ತರದ ಆಪ್ಗಳು ಇನ್ನೂ ಸುಮಾರಿದ್ದಾವೆ. ಆದ್ರೂ ಕೂಡ ನಾವು ನಿಮ್ಗೆ ಸದ್ಯಕ್ಕೆ ಇಲ್ಲಿ ಇದನ್ನ ವೈಯಕ್ತಿಕವಾಗಿ ಸಜೆಸ್ಟ್ ಮಾಡ್ತಿದ್ದೀವಿ. ಯಾಕೆಂದ್ರೆ ಇದನ್ನ ನಾನು ಕೂಡ ಉಪಯೋಗಿಸ್ತಿದ್ದೀನಿ, ಮತ್ತೆ ನಾನು ಕೂಡ US ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಅನ್ನ ಮಾಡಿದ್ದೀನಿ. ಇದನ್ನ ನೀವು ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ ನ ಆಪ್ ಸ್ಟೋರ್ ನಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದರಲ್ಲಿ ನೀವು ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ಬಳಸಿ ಕೆಲವೇ ನಿಮಿಷಗಳಲ್ಲಿ ಒಂದು US ಸ್ಟಾಕ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ನಿಮ್ಗೆ ಇದಕ್ಕೆ ಬೇಕಾದಂತ ದಾಖಲೆಗಳು ಇಷ್ಟೇನೆ. ನಿಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಗೂ ನಿಮ್ಮ ಕೆಲವೇ ಬೇಸಿಕ್ ವಿವರಗಳು KYC ಮುಗಿಸೋದಿಕ್ಕೆ ಸಾಕಾಗುತ್ತೆ. ಯಾವುದೇ ತರಹದ ಅಕೌಂಟ್ ಓಪನಿಂಗ್ ಚಾರ್ಜಸ್ ಇರೋದಿಲ್ಲ. ಅದೊಂದೇ ಅಲ್ಲ, ಡೆಪಾಸಿಟ್, ವಿತ್ಡ್ರಾವಲ್ ಮತ್ತೆ AMC ಕೂಡ ಇಲ್ಲಿ ಸಂಪೂರ್ಣ ಉಚಿತ. ಈ ಮೂಲಕ ಇದೊಂದು ಕಾಸ್ಟ್ ಎಫೆಕ್ಟಿವ್ ಪ್ಲಾಟ್ಫಾರ್ಮ್ ಅಂತಾನೆ ಬಳಕೆದಾರರಿಂದ ಕರ್ಸ್ಕೊಂಡಿದೆ. ಇದರ ಪ್ರಾಸೆಸ್ ಕೂಡ ತುಂಬಾ ಸರಳ. ಅದನ್ನು ನೋಡೋದಿಕ್ಕೆ ಇಲ್ಲಿ ಕೊಟ್ಟಿರುವಂತ ಲಿಂಕ್ ಅನ್ನ ಒತ್ತಿ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ನಮೂದಿಸಿ ಹಾಗೂ ಪ್ಯಾನ್ ವಿವರವನ್ನ ತುಂಬಿ ಅಲ್ಲಿರುವಂತ KYC ವಿವರವನ್ನ ಫಿಲ್ ಮಾಡಿ. ಅಷ್ಟೇ, ಈಗ ನಿಮ್ಮ ಅಕೌಂಟ್ ರೆಡಿ. KYC ಮುಗಿದ ನಂತರ ನಿಮ್ಮ ಡಿಮ್ಯಾಟ್ US ಸ್ಟಾಕ್ ಅಕೌಂಟ್ ಸಿದ್ಧವಾಯಿತು. ಅಲ್ಲಿ ಅದು ನಿಮಗೆ ಒಂದಷ್ಟು US ಸ್ಟಾಕ್ ಗಳ ಲಿಸ್ಟ್ ಅನ್ನ ಕೊಡುತ್ತೆ. ಅವುಗಳಲ್ಲಿ ನಿಮಗೆ ಬೇಕಾದನ್ನ ನೀವೇ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಈ US ನ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ಜನ ಹೆದರೋದಕ್ಕೆ ಅಥವಾ ಹಿಂದೇಟನ್ನ ಹಾಕೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಈ ಗ್ಲೋಬಲ್ ಕಂಪನಿಗಳು ತುಂಬಾ ದುಬಾರಿ ಇರಬಹುದೇನೋ ಎಂಬ ಭಾವನೆಯಿಂದ. ಅದಲ್ಲದೆ ಕೆಲವು ಷೇರುಗಳ ದರ ಕೂಡ 10,000ದಿಂದ 1 ಲಕ್ಷ ಅಥವಾ ಅದಕ್ಕಿಂತನೂ ಕೂಡ ಹೆಚ್ಚಿರ್ತವೆ. ಹಾಗಾಗಿ US ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ದೊಡ್ಡ ಮೊತ್ತದ ಬಂಡವಾಳನೇ ಬೇಕು ಅಂತ ಅನೇಕರು ಅನ್ಕೊಂಡಿದ್ದಾರೆ. ಆದ್ರೆ ವಾಸ್ತವವಾಗಿ I&D ಮನಿ ಮೂಲಕ ನೀವು ₹100 ಕೂಡ ಇನ್ವೆಸ್ಟ್ ಅನ್ನ ಶುರು ಮಾಡಬಹುದು. ಇದನ್ನ ಫ್ರಾಕ್ಷನಲ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಹೀಗಂದ್ರೆ ಇಲ್ಲಿ ನೀವು ಯಾವುದೇ ಕಂಪನಿಯ ಒಂದು ಫುಲ್ ಶೇರ್ ಅನ್ನ ಖರೀದಿ ಮಾಡುವಂತ ಬದಲು ಆ ಶೇರ್ ನ ಸಣ್ಣ ಪೋರ್ಷನ್ ಅನ್ನ ಮಾತ್ರ ಖರೀದಿ ಮಾಡ್ತೀರಿ. ಹಾಗಾಗಿ ಆ ಒಂದು ಅವಕಾಶದ ಮೂಲಕ ನೀವು
ಆಪಲ್, ಗೂಗಲ್, ಅಮೆಜಾನ್, ಮೈಕ್ರೋಸಾಫ್ಟ್, ಎನ್ವಿಡಿಯಾ, ಟೆಸ್ಲಾ ತರಹದ ಗ್ಲೋಬಲ್ ಕಂಪನಿಗಳ ಷೇರುಗಳಲ್ಲಿ ಇನ್ವೆಸ್ಟ್ ಅನ್ನು ಮಾಡೋದಕ್ಕೆ ದೊಡ್ಡ ಮೊತ್ತದ ಹಣ ಏನು ಬೇಕಿಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ, ಯುವ ವಿದ್ಯಾರ್ಥಿಗಳಿಗೆ ಹಾಗೂ ಮೊದಲ ಸಲ ಇನ್ವೆಸ್ಟ್ ಮಾಡುವಂತ ಹಾಗೂ ದೊಡ್ಡ ಮೊತ್ತದ ಹಣ ಹಾಕೋದಿಕ್ಕೆ ಇಷ್ಟ ಇಲ್ದವರಿಗೆಲ್ಲ ಗ್ಲೋಬಲ್ ಇನ್ವೆಸ್ಟಿಂಗ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇದರ ಜೊತೆಗೆ ನೀವು ಇಲ್ಲಿ ನಿಮ್ಮ ಹತ್ರ ಇರುವಂತಹ ಒಟ್ಟು ಹಣವನ್ನ ಒಂದೇ ದುಬಾರಿ ಬೆಲೆಯ ಸ್ಟಾಕ್ಗೆ ಹಾಕ್ತೆ ಮಲ್ಟಿಪಲ್ ಕಂಪನಿಗಳಿಗೆ ಸ್ಪ್ರೆಡ್ ಮಾಡಬಹುದು. ಈ ಆಪ್ ಮೂಲಕ ಸ್ಟಾಕ್ ಅನ್ನ ಖರೀದಿ ಮಾಡೋದು ಹಾಗೂ ಮಾರಾಟ ಮಾಡೋದು ತುಂಬಾ ಸರಳ ಹಾಗೂ ಸುಲಭ. ನೀವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ಬಯಸಿದ್ರೆ ಈ ಐಎನ್ಡಿ ಮನಿ ಆಪ್ ಯುಎಸ್ ಸ್ಟಾಕ್ ಗಳಲ್ಲಿ ಸಿಪ್ ಹಾಗೂ ETF ಗಳ ಆಯ್ಕೆ ಕೂಡ ಕೊಡುತ್ತೆ. ₹500 ಶುರು ಮಾಡುವಂತ ಮೂಲಕ ನೀವು ಯುಎಸ್ ಸ್ಟಾಕ್ ಗಳಲ್ಲಿ ವೀಕ್ಲಿ ಅಥವಾ ಮಂತ್ಲಿ ಇನ್ವೆಸ್ಟ್ ಅನ್ನ ಮಾಡಬಹುದು. ಈ ಮೂಲಕ ಚೈನಾ, ಯುರೋಪ್, UAE ಹಾಗೂ ತೈವಾನ್ ತರದ ಗ್ಲೋಬಲ್ ಮಾರುಕಟ್ಟೆಗಳ ಪರಿಚಯ ಕೂಡ ನಿಮಗೆ ಆಗುತ್ತೆ. ಇಲ್ಲಿ ಲಾಂಗ್ ಟರ್ಮ್ ಹೂಡಿಕೆದಾರರಿಗೆ ಅನುಕೂಲ ಆಗುವಂತೆ ಸಿಪ್ ಅಂದ್ರೆ ಸ್ಟಾಕ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳು ಕೂಡ ಇವೆ. ₹500 ಅವುಗಳ ಬೆಲೆ ಶುರುವಾಗುತ್ತೆ. ಈಗೆಲ್ಲ ಹಣದುಬ್ಬರ ಹಾಗೂ ಬೆಲೆ ಇಳಿಕೆಯಿಂದಾಗಿ ಲೋಹಗಳಲ್ಲಿ ಹೂಡಿಕೆ ಮಾಡುವಂತ ಟ್ರೆಂಡ್ ಹೆಚ್ಚಾಗಿದೆ. ಹಾಗಾಗಿನೇ ಇದರ ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ನಲ್ಲಿ ಸ್ಟಾಕ್, ಬಾಂಡ್ ಹಾಗೂ ಇತರ ಕಮಾಡಿಟಿಗಳ ಇನ್ವೆಸ್ಟ್ಮೆಂಟ್ ಫಂಡ್ ನ ಆಯ್ಕೆ ಕೂಡ ಇದೆ. ಈ ಒಂದು ಆಪ್ ನಲ್ಲಿ ನಿಮಗೆ ಕಾಪರ್, US ಗೋಲ್ಡ್, ಸಿಲ್ವರ್ ಹಾಗೂ ಪ್ಲಾಟಿನಂ ETF ಗಳ ಆಯ್ಕೆಗೆ ಅವಕಾಶ ಮಾಡಿಕೊಡಲಾಗಿದೆ. ಈಗ ಯುದ್ಧದ ದೆಸೆಯಿಂದಾಗಿ ಎಲ್ಲಾ ಬಗೆಯ ಲೋಹಗಳ ಬೆಲೆ ಹೇಗೆ ಗಮನಾರ್ಹವಾಗಿ ಏರಿಕೆ ಆಗ್ತಿದೆ ಅಂತ ನಿಮ್ಗೆಲ್ಲ ಗೊತ್ತು. ಹೀಗಾಗಿ ಲೋಹಗಳ ಮೇಲಿನ ಹೂಡಿಕೆ ಕೂಡ ಯಾವತ್ತೂ ಲಾಭದಾಯಕನೇ ಆಗಿರುತ್ತೆ. ಇಷ್ಟೆಲ್ಲ ಮಾಡಿದ ನಂತರ ಐಎನ್ಡಿ ಮನಿ ಆಪ್ ನಲ್ಲಿ ನಿಮಗೆ ಅದು ಹಲವು ನೋಟಿಫಿಕೇಶನ್ ಗಳ ಬಗ್ಗೆ ಸೂಚನೆಯನ್ನ ಕೊಡ್ತಾನೆ ಇರುತ್ತೆ. ಉದಾಹರಣೆಗೆ ಡಿವಿಡೆಂಡ್ ಕ್ಯಾಲೆಂಡರ್, ಪ್ರಾಫಿಟ್ ಅಂಡ್ ಲಾಸ್ ಕ್ಯಾಲೆಂಡರ್, ಆರ್ಡರ್ ಪ್ಲೇಸ್ಮೆಂಟ್ ಎಕ್ಸ್ಪೀರಿಯನ್ಸ್, ಸಿಪ್ ಟ್ರ್ಯಾಕಿಂಗ್ ಈ ರೀತಿ ಮುಂತಾದವುಗಳ ಬಗ್ಗೆ ನೀವು ಜಾಗೃತರಾಗುವಂತೆ ಮಾಡುತ್ತೆ. ಈ ಡಿವಿಡೆಂಡ್ ಅಂದ್ರೆ ಹೂಡಿಕೆದಾರರಿಗೆ ಅವರ ಹೂಡಿಕೆ ಬದಲಾಗಿ ಸಿಗುವಂತ ಸಣ್ಣ ರಿವಾರ್ಡ್. ಅಂದ್ರೆ ನೀವು ಯಾವ ಕಂಪನಿಯ ಶೇರ್ ಖರೀದಿ ಮಾಡ್ತಿರೋ ಆ ಒಂದು ಕಂಪನಿಯ ಅರ್ನಿಂಗ್ ನಲ್ಲಿ ಸಣ್ಣ ಭಾಗವನ್ನ ಅದರ ಬೋರ್ಡ್ ಆಫ್ ಡೈರೆಕ್ಟರ್ಗಳು ನಿಮ್ಗೆ ಕೊಡೋದು ಅಂತ. ಇದನ್ನ ಅವರು ಹಣದ ರೂಪದಲ್ಲಾದ್ರೂ ಕೊಡಬಹುದು, ಇಲ್ಲಾಂದ್ರೆ ಹೆಚ್ಚುವರಿ ಶೇರ್ಗಳ ರೂಪದಲ್ಲೂ ನಿಮ್ಗೆ ಕೊಡಬಹುದು. 3-4 ತಿಂಗಳಿಗೆ ಒಂದ್ಸಾರಿ ಈ ಡಿವಿಡೆಂಡ್ ನ ರಿವಾರ್ಡ್ ಅವರಿಂದ ನಿಮ್ಗೆ ಶೆಡ್ಯೂಲ್ ಬೇಸಿಸ್ ಮೇಲೆ ಸಿಗುತ್ತೆ. ಆ ಕಂಪನಿ ನಿಮ್ಮಿಂದ ಅವ್ರಿಗೆ ಬಂದಂತ ಲಾಭಾಂಶದಲ್ಲಿ ಇದನ್ನ ಕೊಡೋದು. ಈ ಡಿವಿಡೆಂಡ್ ಗಳ ಬಗ್ಗೆ, ಕಂಪನಿಯ ಲಾಭ ನಷ್ಟದ ಬಗ್ಗೆ, ಅದರ ಪರ್ಫಾರ್ಮೆನ್ಸ್ ನ ಬಗ್ಗೆ, ಅದರ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಗಳ ಬಗ್ಗೆ ಈ ಐಎನ್ಡಿ ಮನಿ ಆಪ್ ನಿಮ್ಮನ್ನ ಸದಾ ಎಚ್ಚರಿಸ್ತಾ ಇರುತ್ತೆ. ಇದರಿಂದ ನಿಮ್ಮ ಮುಂದಿನ ಹೂಡಿಕೆ ವ್ಯವಹಾರದ ಕುರಿತಾದಂತ ನಿಮ್ಮ ನಿರ್ಧಾರಗಳು ಪಳಗ್ತಾ ಹೋಗ್ತವೆ. ಇನ್ನು ಈ ಒಂದು ವ್ಯವಹಾರಕ್ಕೆ ವಿಧಿತವಾದಂತಹ ಟ್ಯಾಕ್ಸ್ ನ ಚಾರ್ಜಸ್ ಬಗ್ಗೆ ಹೇಳುವುದಾದ್ರೆ, ದೀರ್ಘಾವಧಿಯ ಕ್ಯಾಪಿಟಲ್ ಗೈನ್ಗೆ US ಸ್ಟಾಕ್ ವಿಧಿಸುವಂತ ಟ್ಯಾಕ್ಸ್ 12.5% ಪ್ಲಸ್ ಅದಕ್ಕೆ ಸೆಸ್ ಕೂಡ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಟ್ಯಾಕ್ಸ್ ನ ವರದಿಯ ವಿವರಗಳು ನೀವು ಬಳಸುವಂತ ಐಎನ್ಡಿ ಮನಿಯ ಆಪ್ ನಲ್ಲಿ ಆಟೋಮೆಟಿಕ್ ಆಗಿ ಜನರೇಟ್ ಆಗ್ತವೆ. ನಿಮ್ಮ ಟ್ಯಾಕ್ಸ್ ಫೈಲಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಇನ್ನು ಈ ಐಎನ್ಡಿ ಮನಿ ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಬೇಕಾದಂತ ಲಿಂಕ್ ಅನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. ಆಸಕ್ತರು ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಈ ಸ್ಟಾಕ್ ವ್ಯವಹಾರದಲ್ಲಿ ಯಾವುದೇ ತರಹದ ಮೋಸ ಹಾಗೂ ಸಮಸ್ಯೆಗೆ ಅವಕಾಶ ಇರಲ್ಲ. ವಿಷಯ ಇಲ್ಲಿ ನಿಮ್ಗೆ ಬರ್ಬೋದಂತ ಲಾಭ ಹಾಗೂ ನಷ್ಟದ ಬಗ್ಗೆ ಮಾತ್ರ. ನಿಮ್ಮ ಷೇರುಗಳ ಬೆಲೆಯ ವ್ಯತ್ಯಾಸ ಹಾಗೂ ಏರಿಳಿತದ ಬೆಳವಣಿಗೆ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು. ಯಾವ ಗ್ಲೋಬಲ್ ಎಫೆಕ್ಟ್ ನಿಂದ ಅವುಗಳ ಮೇಲೆ ನೇರ ಪರಿಣಾಮ ಉಂಟಾಗುವುದು ಎಂಬ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಯಾವುದೇ ತರಹದ ಮುಚ್ಚುಮರೆ ಇರುವಂತ ವ್ಯವಹಾರ ಇದಲ್ಲ. ಇಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಹಾಗೂ ಪಾರದರ್ಶಕ. ಜೊತೆಗೆ ಐಎನ್ಡಿ ಮನಿ ಆಪ್ ನಿಮ್ಗೆ ಹೆಜ್ಜೆ ಹೆಜ್ಜೆಗೂ ಸ್ಟಾಕ್ ವ್ಯವಹಾರದ ಬಗ್ಗೆ ಸುಲಭ ಮಾಡೋದಕ್ಕೆ ಸಹಾಯ ಮಾಡ್ತಾನೆ ಇರುತ್ತೆ. ವೀಕ್ಷಕರೇ, ಈಗ ವಿಶ್ವದ ಅನೇಕ ವ್ಯತಿರಿಕ್ತ ಗ್ಲೋಬಲ್ ಬೆಳವಣಿಗೆಗಳ ಪರಿಣಾಮವಾಗಿ ಎಲ್ಲಾ ಕಡೆ US ಸ್ಟಾಕ್ ಚರ್ಚೆ ಆಗ್ತಿದೆ. ಸದ್ಯಕ್ಕೆ ಹೂಡಿಕೆಗೆ ಈ ಒಂದು ವೇದಿಕೆ ಉತ್ತಮ ಆಯ್ಕೆ ಅನ್ನೋದು ಅನೇಕ ಹೂಡಿಕೆ ತಜ್ಞರ ಹಾಗೂ ಅನುಭವಿ ಹೂಡಿಕೆದಾರರ ಅಭಿಪ್ರಾಯ. ಈ ಒಂದು ಸಮಯದಲ್ಲಿ ಈ ಒಂದು ವಿಷಯದ ಕುರಿತು ನಮ್ಮ ವಾಹಿನಿ ವೀಕ್ಷಕರಿಗೆ ಸರಳವಾಗಿ ಎಜುಕೇಟ್ ಮಾಡೋದು ಹಾಗೂ ಅವರಿಗೆ ಈ ವಿಷಯದ ಬಗ್ಗೆ ಒಂದು ಕ್ಲಿಯರ್ ಚಿತ್ರಣ ಕೊಡೋದು ನಮ್ಮ ಉದ್ದೇಶವಾಗಿತ್ತು. ಈ ಒಂದು ವಿಡಿಯೋ ಎಜುಕೇಶನಲ್ ಪರ್ಪಸ್ ನಿಂದಾಗಿ ಕೊಡುವಂತ ಮಾಹಿತಿಯ ಸಲುವಾಗಿ ಮಾತ್ರ ಮಾಡಿದ್ದೀವಿ. ಹಾಗಾದ್ರೆ ಇನ್ಯಾಕ್ ತಡ, 10-20% ಪೋರ್ಟ್ಫೋಲಿಯೋವನ್ನ ಅಲೋಕೇಟ್ ಮಾಡಿ ಸ್ಮಾರ್ಟ್ ಇನ್ವೆಸ್ಟರ್ ಆಗಿ. ಇಲ್ಲಿ ಹೇಳಿದಂತ ವಿಷಯ ಹಾಗೂ ಐಎನ್ಡಿ ಮನಿ ಆಪ್ ಬಗ್ಗೆ ಬೇಕಾದಂತ ಹೆಚ್ಚುವರಿ ಮಾಹಿತಿ ಲಿಂಕ್ಗಳು ನಿಮ್ಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗ್ತವೆ. ಅದನ್ನ ನಿಮ್ಮೆಲ್ರಿಗೂ ಸಹಾಯ ಆಗ್ಲಿ ಅಂತ ಹಾಕಲಾಗಿದೆ. ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ಮುಂದಿನ ವಿವರಗಳನ್ನ ಗಮನಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.